ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಫ್ರೈಡೇ ಮಾರ್ನಿಂಗ್ ವ್ಲಾಗು. ನಾನೇ ನೈಟು ಪನ್ನೀರನ್ನು ಮನೆಯಲ್ಲಿ ಮಾಡಿದ್ದೆ. ಹಾಲು ತುಂಬಾ ಇತ್ತಲ್ವ, ಹಾಗಾಗಿ ಪನ್ನೀರನ್ನ ಮಾಡಿ ರೆಡಿ ಇಟ್ಟಿದ್ದೆ ನೈಟು. ಹಾಗೆ ಈಗ ನನ್ನ ಮಗಳಿಗೆ ಅದರಿಂದ ಒಂದು ಪನ್ನೀರ್ ರೋಲ್ನ ಮಾಡಿ ಕಳ್ಸೋಣ ಸ್ಕೂಲ್ಗೆ ಅಂತ ಲಂಚ್ ಬಾಕ್ಸ್ಗೆ ಮಾಡ್ತಾಯಿದ್ದೀನಿ. ಹಾಗೆ ಚಪಾತಿ ಹಿಟ್ಟನ್ನು ಕೂಡ ನಾನು ನೈಟೇ ಕಲಸಿಟ್ಟಿದ್ದೆ. ಸೊ ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಮಗಳಿಗೆ ಪನ್ನೀರಲ್ಲಿ ಏನು ತರಕಾರಿ ಎಲ್ಲ ಏನೂ ಇರಬಾರ್ದು, ಅವಳಿಗೆ ಇಷ್ಟ ಆಗೋಲ್ಲ. ಅದಕ್ಕೆ ನಾನು ಜಸ್ಟ್ ಪನ್ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಗರಂ ಮಸಾಲ, ಖಾರದ ಪುಡಿ ಮತ್ತು ಉಪ್ಪು ಇಷ್ಟನ್ನು ಹಾಕಿಬಿಟ್ಟು ನಾನು ಪನ್ನೀರನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಆಯಿಲನ್ನು ಕೂಡ ಹಾಕಿದ್ದೀನಿ, ನೋಡ್ತಾ ಇರ್ಬೋದು. 1 ಟೇಬಲ್ ಸ್ಪೂನ್ಗಿನ ಕಡಿಮೆನೇ ಹಾಕಿದ್ದೀನಿ ಆಯಿಲು, ಯಾಕಂದರೆ ಕ್ವಾಂಟಿಟಿ ಕಡಿಮೆ ಇದೆ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಸಾಸಿವೆನ ಹಾಕಿದ್ದೀನಿ. ನೀವು ಸಾಸಿವೆ ಏನಾದರೂ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ನಾನಿಲ್ಲಿ ಕ್ರಷ್ ಮಾಡಿ ಇಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಕರಿಬೇವನ್ನು ಕೂಡ ಹಾಕಿಬಿಟ್ಟು ಈ ರೀತಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಬೇಕಿದ್ದರೆ ಹಾಕ್ಕೋಬೋದು, ನಾನು ಈರುಳ್ಳಿಯನ್ನು ಹಾಕಿಲ್ಲ ಇಲ್ಲಿ. ಜಸ್ಟ್ ಸಿಂಪಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಹಾಗೆ ಪನ್ನೀರನ್ನು ಹಾಕಿಬಿಟ್ಟು ನಾನು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 10 ಸೆಕೆಂಡ್ ಫ್ರೈ ಆದ ತಕ್ಷಣವೇ ನಾನು ಅದನ್ನು ಸ್ವಲ್ಪ ಸಿಮ್ಗೆ ಇಟ್ಕೊಂಡ್ಬಿಟ್ಟು ಹಾಗೆ ಸ್ವಲ್ಪ ಖಾರದ ಪುಡಿ ಹಾಕ್ತೀನಿ. ಖಾರ ಎಷ್ಟು ಬೇಕು ಅಷ್ಟು ಹಾಕ್ಬೋದು. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಅದಾದಮೇಲೆ ಅರಿಶಿನ ಮತ್ತು ಗರಂ ಮಸಾಲನ ಕೂಡ ಹಾಕ್ತಾಯಿದ್ದೀನಿ. ಎಲ್ಲನೂ ಒಂದು 5ರಿಂದ 10 ಸೆಕೆಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಾದಮೇಲೆ ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ. ಗ್ಯಾಸ್ ಆಫ್ ಮಾಡಿ ನಾನು 1 ಟೇಬಲ್ ಸ್ಪೂನಷ್ಟು ಕೆಚಪ್ನ ಹಾಕ್ತಾಯಿದ್ದೀನಿ. ಕೆಚಪ್ ಇಷ್ಟ ಇಲ್ಲ ಅಂತಂದರೆ ಹಾಗೆ ಸ್ಕಿಪ್ ಮಾಡ್ಬೋದು. ಇದು ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ ಹಾಕಿದ್ದೀನಿ. ಹಾಗೆ ಇಲ್ಲಿ ಚಪಾತಿಯನ್ನು ಕೂಡ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಚಪಾತಿನ ಬೇಯಿಸ್ಕೊಂಡ್ಮೇಲೆ ನಾವು ರೆಡಿ ಮಾಡ್ಕೊಂಡಿರೋಂತಹ ಪನ್ನೀರನ್ನು ಈಗ ಹಾಕ್ತಾಯಿದ್ದೀನಿ, ಮಿಡಲಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಗ್ಯಾಪ್ ಬಿಟ್ಟೆ ಹಾಕ್ತಾಯಿದ್ದೀನಿ, ಅವಳು ತಿನ್ನುವಾಗ ಚಲ್ಕೊಂಡ್ಬಿಡ್ತಾಳೆ, ಅದಕ್ಕೋಸ್ಕರ ಫ್ರಂಟಲ್ಲಿ ಜಾಸ್ತಿ ತುಂಬಿಸೋದಕ್ಕೆ ಹೋಗಲ್ಲ ನಾನು. ಈ ರೀತಿ ಫೋಲ್ಡ್ ಮಾಡಿ ಇಡ್ತಾಯಿದ್ದೀನಿ ಅಷ್ಟೇ ನಾನೀಗ. ಹಾಗೆ ರೋಲ್ ಮಾಡೋದಕ್ಕೆ ಪೇಪರ್ ಕೂಡ ಸಿಗುತ್ತೆ, ಇದ್ದರೆ ಹಾಕ್ಬೋದು. ನಾನೇನು ಹಾಕಲಿಲ್ಲ, ಹಾಗೆ ಇಟ್ಟಿದ್ದೀನಿ ಅಷ್ಟೇ. ಹಾಗೆ ಇದು ಒಂದು ಲಂಚ್ ಬಾಕ್ಸು ರೆಡಿ ಆಯ್ತು. ಇವಾಗ ಅದು ಆಫ್ಟರ್ನೂನ್ ಲಂಚಿಗೆ ತಿಂತಾಳೆ. ಈಗ ಮಾರ್ನಿಂಗ್ ಸ್ನ್ಯಾಕ್ಸಿಗೆ ನಾನು ವಾಟರ್ ಮೆಲನ್ನ ಇಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಸಮ್ಮರ್ ಮುಗಿಯೋ ತನಕನೂ ವಾಟರ್ ಮೆಲನ್ ತರ್ತಾನೆ ಇರ್ತಾರೆ, ಯಾಕಂತಂದರೆ ನನ್ನ ಮಗಳಿಗೆ ತುಂಬ ಇಷ್ಟ ವಾಟರ್ ಮೆಲನ್ ಅಂದರೆ. ಸೊ ಹಾಗಾಗಿ ನಾನು ಡೈಲಿ ಸ್ಕೂಲ್ಗೆ ಇಟ್ಟು ಕಳಿಸ್ಬಿಡ್ತೀನಿ. ದೊಡ್ಡ ಸೈಜಿಂದ ಒಂದು ವಾಟರ್ ಮೆಲನ್ ತರಿಸ್ಬಿಟ್ಟಿರ್ತೀನಿ. ಅದು ಆಲ್ಮೋಸ್ಟ್ ಒಂದು 4-5 ಡೇಸ್ ಅಂತೂ ಬರುತ್ತೆ. ಅವಳು ಮನೇಲಿದ್ದರೆ ಅದನ್ನೇ ತಿಂದುಬಿಡ್ತಾಳೆ. ಬರೀ ಊಟ ಏನೂ ಮಾಡೋದೇ ಇಲ್ಲ, ಊಟ ತಿಂಡಿ ಎಲ್ಲ ಮಾಡಲ್ಲ. ಹಾಗಾಗಿ ಇನ್ನೂ ಬೇಗ ಖಾಲಿ ಆಗಿಬಿಡುತ್ತೆ ಅವಳು ಮನೇಲಿದ್ದರೆ. ಬಟ್ ಸ್ಕೂಲ್ಗೆ ಹೋದರೆ ಅಷ್ಟೊಂದು ಖಾಲಿ ಆಗೋಲ್ಲ. ಮತ್ತು ಹಾಗೆ ಒಂದು ಬನಾನ ಕೂಡ ಇಟ್ಟಿದ್ದೀನಿ. ನಾನು ಬ್ರೇಕ್ಫಾಸ್ಟ್ಗೆ ಅವಲಕ್ಕಿಯನ್ನು ಮಾಡಿದ್ದೆ. ಸೊ ನಾವು ಈಗಲೇ ತಿನ್ನಲ್ವಲ್ಲ, ಹಾಗಾಗಿ ಹಾಟ್ ಬಾಕ್ಸಿಗೆ ಹಾಕಿ ಇಡ್ತಾಯಿದ್ದೀನಿ. ಹಾಗೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ಮನೆ ಕೆಲಸ ಎಲ್ಲ ಆಗಿಬಿಟ್ಟು ಪೂಜೆ ಮಾಡಿದ ಮೇಲೆ ನಾವು ಬ್ರೇಕ್ಫಾಸ್ಟ್ನ ತಿಂತೀವಿ. ಹಾಗೆ ನಮ್ಮ ಹಸ್ಬೆಂಡ್ ಏನಾದರೂ ಬೇಗ ಪೂಜೆ ಮಾಡೋದ್ರು ಅಂತಂದರೆ, ನಾನು ಹಸುವಾಗಿ ಬಿಟ್ಟಿದ್ರೆ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊತೀನಿ, ಇಲ್ಲ ಅಂತಂದರೆ ನಾನು ಪೂಜೆ ಆದಮೇಲೆ ನಾನು ಮಾಡೋಕ್ಕಾಗೋದು. ಹಾಗೆ ಕಸ ಹೊಡೆದು ನೆಲ ಒರೆಸ್ತಾ ಇದ್ದೆ. ತುಂಬಾ ಕಸ ಆಗಿತ್ತು, ನೋಡ್ತಾ ಇರ್ಬೋದು ಎಷ್ಟೊಂದು ಗಲೀಜು ಮಾಡಿದ್ದಾರೆ ನನ್ನ ಮಕ್ಕಳು ಅಂತ. ಸೊ ಡೈಲಿ ಒಂದು 4-5 ಸತಿ ಕಸ ಗುಡಿಸ್ರೂ ಅಷ್ಟೊಂದು ಕಸ ಇರುತ್ತೆ. ಹಾಗೆ ಬಾಗಿಲನ್ನು ಕೂಡ ತೊಳೆದ್ಬಿಟ್ಟು ರಂಗೋಲಿ ಹಾಕಿದೆ. ಹಾಗೆ ನಮ್ಮ ಹಸ್ಬೆಂಡ್ ಕೂಡ ಪೂಜೆ ಮಾಡಿ ಹೋದರು. ಕಸನೆಲ್ಲ ಎಲ್ಲ ಮಾಡಿಕೊಟ್ರೆ ನಮ್ಮ ಹಸ್ಬೆಂಡ್ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಾಂತಂದರೆ ತುಂಬಾ ಲೇಟ್ ಆಗುತ್ತೆ. ಮನೆ ಕೆಲಸ ಎಲ್ಲ ಮಾಡಿಕೊಂಡು ಪೂಜೆ ಮಾಡಬೇಕು ಅಂತಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಅವರೇ ಮಾಡಿಬಿಡ್ತಾರೆ. ಹಾಗೆ ನನ್ನ ಮಗ ಚಪಾತಿ ಹಿಟ್ಟು ತೊಗೊಂಬಿಟ್ಟು ಚಪಾತಿ ಮಾಡ್ತಾಯಿದ್ದಾನೆ. ಏನು ಮಾಡ್ತಿದ್ದೀಪ್ಪ? ಚಪಾತಿ ಮಾಡ್ತಿದ್ದೀಯಾ? ಚಪಾತಿ ಮಾಡ್ತಿದ್ದೀಯಾ? ಹೌದಾ? ಎಷ್ಟು ಮಾಡ್ತೀಯಾ? ಎಷ್ಟು ಚಪಾತಿ ಮಾಡ್ತೀಯಪ್ಪ? ನಿನಗೊಬ್ಬನಿಗೆ ಮಾಡ್ತಿದ್ದೀಯಾ? ಗುಡ್ ಬಾಯ್, ಮಾಡು. ನೀನೇ ಮಾಡ್ಕೊತೀನಿ, ಆಯಿತಾ? ಮಾಡ್ಕೊತೀನಿ ಮೇಲೆ ನೀನು ಚಪಾತಿನ. ಹಾಗೆ ಮಧ್ಯಾಹ್ನಕ್ಕೆ ಚಪಾತಿ ಮತ್ತು ಸ್ವಲ್ಪ ಕ್ಯಾಬೇಜ್ ಇತ್ತು. ಕ್ಯಾಬೇಜನ್ನು ಹಾಕಿ ಪಲ್ಯ ಮಾಡಿದ್ದೆ ನನಗೆ, ಮಕ್ಕಳಿಗೂ ಇಬ್ಬರಿಗೂ ಕೂಡ. ಕ್ಯಾಬೇಜ್ ಪಲ್ಯ ಏನು ತಿನ್ನಲ್ಲ ಮಕ್ಕಳು. ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಸಪ್ರೇಟಾಗಿ ಮೊಸರು ಇಲ್ಲ ತುಪ್ಪ ಏನಾದರೂ ಹಾಕ್ಬಿಟ್ಟು ತಿನ್ನಿಸ್ತೀನಿ. ಇಲ್ಲ ಸಾಂಬಾರಿದ್ದರೆ ಸಾಂಬಾರಲ್ಲಿ ಕೂಡ ಚಪಾತಿ ತಿಂತಾರೆ.
ಹಾಗೆ ನನ್ನ ಮಗಳು ಕೂಡ ಬಂದಳು. 3:30 ಆಗಿತ್ತು ಅವಳು ಸ್ಕೂಲಿಂದ ಬರೋಷ್ಟರಲ್ಲಿ. ಮುಂಚೆ ಎಲ್ಲ 1:30ಗೆ ಬಂದುಬಿಡೋಳು, ಬಟ್ ಇವಾಗ ಸ್ವಲ್ಪ ಲೇಟು, 3:30ಗೆ ಬಂದುಬಿಡ್ತಾಳೆ. ಹಾಗೆ ಸಂಜೆ ಸ್ವಲ್ಪ ಶಾಪಿಂಗ್ ಇತ್ತು, ಗ್ರೋಸರಿ ಶಾಪಿಂಗು. ನನ್ನ ಮಗನಿಗೆ ಈ ಥರ ಹೊರಗಡೆ ಕರ್ಕೊಂಬಂದರೆ ತುಂಬ ಖುಷಿ. ಆಮೇಲೆ ಸೈಲೆಂಟಾಗಿರ್ತಾನೆ, ಏನು ತಂಟೆ ಎಲ್ಲ ಮಾಡಲ್ಲ, ಗಲಾಟೆ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ಎಲ್ಲಿ ಹೊರಗಡೆ ಕರ್ಕೊಂಡು ಹೋಗಲ್ಲ ಇವರು, ನನ್ನ ಬಿಟ್ಟೋಗ್ಬಿಡ್ತಾರೆ ಆಟ ಮಾಡಿದ್ರೆ ಅಂತಂದವನು ಸೈಲೆಂಟಾಗಿರ್ತಾನೆ ಎಲ್ಲೋದ್ರೂ ಕೂಡ. ಸುಮ್ಮನೆ ನಾವೇನು ಮಾಡ್ತೀವಿ ಅದನ್ನು ನೋಡ್ಕೊಂಡಿರ್ತಾನೆ, ಇಲ್ಲ ಅಕ್ಕಪಕ್ಕ ಜನಗಳನ್ನ ನೋಡ್ಕೊಂಡಿರ್ತಾನೆ. ಬಟ್ ನನ್ನ ಮಗಳು ಕರ್ಕೊಂಬಂದರೆ ಆ ಥರ ಎಲ್ಲ ತುಂಬ ಆಟ ಮಾಡ್ತಾಳೆ, ಅದು ಬೇಕು ಇದು ಬೇಕಂತ. ಬಟ್ ಇವನೇನು ಕೇಳೋದಿಲ್ಲ. ನಾವೇ ಏನಾದರೂ ತೊಗೊಂಡೋಗಿ ಕೊಟ್ಟರೆ ತಿಂತಾನೆ, ಇಲ್ಲ ಅಂತಂದರೆ ಸ್ವಲ್ಪ ಹಠ ಮಾಡ್ತಾನೆ. ಅವನಿಗೆ ಬೋರ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಯಿತು ಪ್ಲೇಸ್ ಅಂತಂದರೆ ಸ್ವಲ್ಪ ಹಠ ಮಾಡ್ತಾನೆ, ಇಲ್ಲಾಂತಂದರೆ ಆಟ ಆಡಿಸ್ಕೊಂತ ಇರಬೇಕು. ಅವನಿಗೆ ಆಟ ಮಾಡೋದು ಕಡಿಮೆ ಮಾಡ್ತಾನೆ. ಆವಾಗ ಹಾಗೆ ನೋಡ್ತಾ ಇದ್ದ ನಾವು ಏನೇನು ತೊಗೊತೀವಿ ಏನು ಮಾಡ್ತೀವಿ ಅಂತ. ಅವನು ಕೈ ಹಾಕೋದಕ್ಕೆ ಹೋಗ್ತಾ ಇದ್ದ. ಸ್ವಲ್ಪ ಸ್ಟಾರ್ಟಿಂಗ್ ಸೈಲೆಂಟಾಗಿದ್ದ, ಆಮೇಲೆ ಬರ್ತಾ ಬರ್ತಾ ಅಲ್ಲಿ ಐಸ್ ಕ್ರೀಮ್ ಎಲ್ಲ ತೋರಿಸಿ ಐಸ್ ಕ್ರೀಮ್ನು ಕೂಡ ತೊಗೊಂಡ್ವಿ. ಬಟ್ ಅದನ್ನು ಅಲ್ಲೇ ತಕ್ಕೊಡು ಅಂತ ನಿಂತ್ಕೊಂಡ್ಬಿಟ್ಟಿದ್ದ. ಬಿಲ್ ಹಾಕ್ಸೋದಕ್ಕೂ ಬಿಡ್ತಾ ಇರಲಿಲ್ಲ, ಕೈ ಹಾಕಿ ತೊಗೊತಿದ್ದ ಟ್ರಾಲಿ ಒಳಗಡೆ. ಹಾಗೆ ಒಂದು ಸ್ವಲ್ಪ ಹೊತ್ತು ಆಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಮತ್ತೆ ಕರ್ಕೊಂಡೋಗಿ ನಾನು ಲೇಸ್ ತೊಗೊಂಬಂದು ಕೊಟ್ಟೆ, ಅವಾಗ ಸೈಲೆಂಟ್ ಆದ. ಈ ರೀತಿ ಚಿಪ್ಸು ಅಂತಂದರೆ ಅವನಿಗೆ ಜಾಸ್ತಿ ಕೊಡೋದಿಲ್ಲ ನಾನು. ಅದೇನಾದ್ರು ಕೊಟ್ಬಿಟ್ರೆ ಊಟನೇ ಮಾಡಲ್ಲ. ಅವ್ರ ಅಕ್ಕ ಬಂದಿದ್ದರು, ತುಂಬಾ ಆಟ ಮಾಡೋಳು, ಅದು ಬೇಕು ಇದು ಬೇಕಂತ. ಇಬ್ಬರು ಡೆಡ್ ಅಪೋಸಿಟ್. ಅವಳು ಸ್ವಲ್ಪ ಜೋರು, ಇವ್ನು ಸ್ವಲ್ಪ ಸೈಲೆಂಟು, ಆ ಥರ ಇಬ್ಬರು ಇದ್ದಾರೆ. ಒಬ್ರು ಹಂಗಿದ್ರೆ ಒಬ್ರು ಹಿಂಗಿದ್ದಾರೆ, ಇರಬೇಕಲ್ವ ಅದೇ ಥರ. ಏನೋ ದೊಡ್ಡದಾಗೆಲ್ಲ ತೊಗೊಂಡ್ಬಿಡ್ತಾನೆ ಅನ್ನೋ ಥರ ಕ್ರೀಮೆಲ್ಲ ತೆಗೆದು ನೋಡ್ತಾ ಇದ್ದ. ಮುಟ್ಬೇಡ ಅಂದ ತಕ್ಷಣ ಸುಮ್ಮನೆ ಮತ್ತೆ ಅದನ್ನು ರಿಟರ್ನ್ ಯಾವ ಪ್ಲೇಸಲ್ಲಿತ್ತೋ ಅದೇ ಪ್ಲೇಸಲ್ಲೇ ಇಡಬೇಕು. ಮನೇಲಾದರೂ ಅಷ್ಟೇ, ಏನಾದರೂ ಐಟಮ್ಸ್ನ ತೊಗೊಂಡ್ರೆ ಮತ್ತು ರಿಟರ್ನ್ ಅಲ್ಲಿ ಇಟ್ಬಿಟ್ಟೆ ಬಾ ಅಂತ ಕರೆದ್ರೆ ಸಾಕು, ಅದು ವಾಪಸ್ ಅಲ್ಲಿ ಇಟ್ಬಿಟ್ಟೆ ಬರೋದವನು. ಮತ್ತೆ ಎಲ್ಲ ಮನೆಯೆಲ್ಲ ಗಲೀಜೆಲ್ಲ ಮಾಡಲ್ಲ ಜಾಸ್ತಿ. ಎತ್ತಿಡು ಅಂತಂದರೆ ಎತ್ತಿಟ್ಬಿಡ್ತಾನೆ. ಈ ಥರ ಎಲ್ಲ ಬುದ್ಧಿ ಇದೆ ಸ್ವಲ್ಪ, ಇವಾಗ ಬರ್ತಾ ಇದೆ. ಬಟ್ ಮಾತಿನ್ನು ಸ್ವಲ್ಪ ಕಡಿಮೆ ಮಾತಾಡೋದು. ಬಟ್ ಅವ್ರ ಅಕ್ಕನ ಜೊತೆಗೆ ಏನೇನೋ ಮಾತಾಡ್ತಿರ್ತಾನೆ. ಅವರಿಬ್ಬರಿಗೆ ಅರ್ಥ ಆಗುತ್ತೆ, ಅಕ್ಕ ತಮ್ಮಗೆ ಮಾತಾಡೋದು. ನನಗಂತೂ ಅರ್ಥ ಆಗ್ತಿಲ್ಲ. ಬನಾನ ನೋಡಿಬಿಟ್ಟು ಬನಾನ ತೊಗೊಳೋದಕ್ಕೆ ಅಂತ ಹೋದ. ಅದು ಮೂವ್ ಆಗಿದ್ದಕ್ಕೆ ಸುಮ್ಮನೆ ಹೆದರ್ಕೊಂಡು ಸುಮ್ಮನಾಗ್ಬಿಟ್ಟ. ನೋಡ್ತಾ ಇರ್ಬೋದು. ಮತ್ತು ಒಳಗಡೆ ಟ್ರಾಲಿ ಒಳಗಡೆ ಏನೇನಿದೆ ಅಂತ ನೋಡ್ತಾ ಇದ್ದಾನೆ. ಅಲ್ಲಿ ಐಸ್ ಕ್ರೀಮ್ ಕಾಣ್ತಾ ಇದೆ ಅಲ್ವಾ, ಡಬ್ಬ ನೋಡಿ ಕೈ ಹಾಕಿ ತೊಗೊಳೋದಕ್ಕೆ ಅಂತ ಹೋಗ್ತಾ ಇದ್ದಾನೆ. ಸಿಗಲಿಲ್ಲ ಅಂತ ಮತ್ತೆ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಮತ್ತೆ ಕರ್ಕೊಂಡೋಗಿ ಒಂದು ಚಿಪ್ಸ್ ಏನೋ ಕೊಡಿಸ್ಕೊಂಬಂದೆ. ಆಮೇಲೆ ಸ್ವಲ್ಪ ಸೈಲೆಂಟ್ ಆದ. ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ. ಈ ರೀತಿಯ ಹೊಸ ವ್ಲಾಗ್ನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.